ನನ್ನ ಕರ್ಮಭೂಮಿ ಕುಡಚಿಯಿಂದಲೇ ಹೋರಾಟ ಮಾಡುತ್ತೇನೆ. ಕಾರ್ಯಕರ್ತರಲ್ಲಿ ಗೊಂದಲ ಬೇಡ. ಪಿ. ರಾಜೀವ್ ಸ್ಪಷ್ಟನೆ. ಕಳೆದ ಬಾರಿ ಪಿ. ರಾಜೀವ್ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಕಾರ್ಯಕರ್ತರಲ್ಲಿ ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ಹುಟ್ಟಿಸುವಂತೆ ಪ್ರಯತ್ನ ಮಾಡಿದ್ರು. ಈ ಬಾರಿಯೂ ಪಿ. ರಾಜೀವ್ ಈ ಕ್ಷೇತ್ರದಲ್ಲಿ ನಿಲ್ಲಲ್ಲ, ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಈ ಗೊಂದಲವನ್ನು ಹುಟ್ಟುಹಾಕ್ತಾ ಇದ್ದಾರೆ. ಕಾರ್ಯಕರ್ತರು ಇಂತಹ ಯಾವುದೇ ಗೊಂದಲಕ್ಕೆ ಕಿವಿಗೊಡಬಾರದು. ನಾನು ಕರ್ಮಭೂಮಿಯಾಗಿ ಕುಡಚಿ ಮತಕ್ಷೇತ್ರದಿಂದ ಪ್ರಾರಂಭ ಮಾಡಿದ್ದು, ಏನೇ ಹೋರಾಟ ಮಾಡಿದ್ರೂ ಕುಡಚಿಯಿಂದಲೇ ಮಾಡುತ್ತೇನೆ ಎಂದು ಕುಡಚಿ ಮಾಜಿ ಶಾಸಕ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ರಾಜೀವ್ ಸ್ಪಷ್ಟಪಡಿಸಿದರು. ಅವರು ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಗುಂಡವಾಡ ಗ್ರಾಮದಲ್ಲಿ ದಲಿತ ಸಮುದಾಯದ ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಕ್ಷದ ಶಲ್ಯ ಹಾಕಿ ಬರಮಾಡಿಕೊಂಡು ಮಾತನಾಡಿದರು. ಕಳೆದ ಬಾರಿಯೂ ಕೂಡ ಇಲ್ಲ ಪಿ. ರಾಜೀವ್ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋ ಗೊಂದಲವನ್ನು ಉದ್ದೇಶಪೂರ್ವಕವಾಗಿ ಕಾರ್ಯಕರ್ತರಲ್ಲಿ ಹುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದರು. ಈ ಸಾರಿಯೂ ಕೂಡ ಇಲ್ಲ ರಾಜೀವ್ ಅವರು ಇಲ್ಲಿ ನಿಲ್ಲೋದಿಲ್ಲ, ಕುಡಚಿಯಲ್ಲಿ ನಿಲ್ಲೋದಿಲ್ಲ, ಬೇರೆ ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೇಳಿ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಈ ಗೊಂದಲವನ್ನು ಹುಟ್ಟಾಕ್ತಾ ಇದ್ದಾರೆ. ಇಂತಹ ಯಾವುದೇ ಗೊಂದಲಗಳು ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಬರೋದು ಬೇಡ. ಸ್ಪಷ್ಟವಾಗಿ ನಾನು ಕುಡಚಿ ಮತಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತಾನೆ. ಯಾವುದೇ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾರೆ, ಇದು ಅವು ಎಲ್ಲವೂ ಕೂಡ ಊಹಾಪೋಹ. ಬೇಕಂತಾನೆ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು. ಹಾಗಾಗಿ ಯಾರೂ ಕೂಡ ಅಂತಹ ಊಹಾಪೋಹಗಳಿಗೆ, ಅಂತಹ ಗೊಂದಲಕ್ಕೆ ಕಿವಿ ಕೊಡುವಂತಹ ಅವಶ್ಯಕತೆಯೇ ಇಲ್ಲ. ನಾನು ಸ್ಪಷ್ಟವಾಗಿ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯ ನನ್ನ ಕರ್ಮಭೂಮಿಯಾಗಿ ಕುಡಚಿ ಮತಕ್ಷೇತ್ರದಿಂದನೇ ಪ್ರಾರಂಭ ಮಾಡಿದ್ದು. ಹಾಗಾಗಿ ನಾನು ಏನೇ ಹೋರಾಟವನ್ನು ಮಾಡಿದರೂ ಅದು ಕುಡಚಿ ಮತಕ್ಷೇತ್ರದಲ್ಲೇ ನನ್ನ ಹೋರಾಟವನ್ನು ಮಾಡ್ತೇನೆ. ಇದಾಗಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ದೊಡ್ಡ ಸಾಧನೆ ಅಂದರೆ ಬೆಲೆ ಏರಿಕೆ ಮಾಡಿರುವಂಥದ್ದು ಹಾಗೂ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿರುವಂಥದ್ದು. ನನ್ನ ಅವಧಿಯಲ್ಲಿ ಸಾವಿರಾರು ಮನೆಗಳನ್ನು ಮಂಜೂರು ಮಾಡಿದ್ವಿ. ಈ ಸರ್ಕಾರ ಬಂದಾಗ ಈವನ್ ಸಿಂಗಲ್ ಮನೆಗಳು ಮಂಜೂರಾತಿ ಬಂದಿಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಗ್ರಾಮ ಸಭೆಯಲ್ಲಿ ಮಂಜೂರಾಗಿಲ್ಲ. ಎರಡನೇದಾಗಿ ನನ್ನ ಅವಧಿಯಲ್ಲಿ SC STಗಳಿಗೆ ಎಷ್ಟು ಯೋಜನೆಗಳನ್ನು ತಂದಿದ್ವಿ, ಅಂತಹ ಯಾವುದೇ ಯೋಜನೆಗಳು ಈ ಸರ್ಕಾರದಿಂದ ಬಂದಿಲ್ಲ. ಈ ಸರ್ಕಾರ ಟ್ರಾನ್ಸ್ಫಾರ್ಮರ್ಗಳನ್ನು, ಸಾವಿರಾರು ಟ್ರಾನ್ಸ್ಫಾರ್ಮರ್ಗಳನ್ನು ರೈತರಿಗೆ ಮಂಜೂರು ಮಾಡಿಸಿದ್ವಿ.